ಒಂದು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಡೆಯೋ ಟೈಮಿಗೆ ಒಬ್ಬ ಮನುವಾದಿ ಗಾಂಡು ವಕೀಲು ನಾಮರ್ದ ವಕೀಲು ಸನಾತನೀಯ ಧರ್ಮದ ಒಬ್ಬ ಸಂವಿಧಾನ ವಿರೋಧಿ ವಕೀಲ ಏನು ಮಾಡ್ತಾನಪ್ಪ ಅಂದ್ರೆ ಜಡ್ಜ್ ಸಾಹೇಬರಿಗೆ ಶೂವನ್ನು ಎಸೆತಾನ. ನಿಮ್ಮ ಸನಾತನ ಧರ್ಮ ಬಗ್ಗೆ ಅವ್ರು ಏನು ವಿರೋಧ ಮಾಡಿದ್ರೆ ಮತ್ತು ಎಷ್ಟೋ ಸನಾತನ ಸ್ವಾಮಿಗಳು ಅತ್ಯಾಚಾರ ಮಾಡುವಾಗ ನೀ ಯಾಕೆ ಚಪ್ಪಲಿಯನ್ನು ಎಸೆಯಲಿಲ್ಲ? ಎಷ್ಟೋ ಶಾಸಕರು ಸಂವಿಧಾನ ವಿರೋಧಕ್ಕೆ ಹೇಳಿದ್ರು ಅವಾಗ ನೀವು ಶೂಸನ್ನು ಎಸೆಯಲಿಲ್ಲ. ಸನಾತನ ಧರ್ಮಕ್ಕಿಂತ ಒಬ್ಬ ಜಡ್ಜ್ ದಲಿತ ಸಮುದಾಯದ ಜಡ್ಜ್ ಅದಾರ ಅಂತೇಳಿ ನೀವು ಮೇನ್ ಪ್ರಾಬ್ಲಮ್ ಇದ್ದದ್ದು ಅದು ಐತಿ. ಇವ್ರು ಕಸಬರಿ ಕಟ್ಕೊಂಡು ತಿರ್ಗಾಡೋರು ಗಟರ್ ಸಾಫ್ ಮಾಡೋರು ಇವತ್ತು ಜಡ್ಜ್ ಆಗ್ಯಾರ ನಿಮಗೆ ಭಾಳ ನಿದ್ದೆ ಕಟ್ಟಿಸ್ಲಾತ. ದಲಿತರು ಓಟ್ ಬೇಕು, ದಲಿತರ ಓಟಿಂದ ನೀವು ಆರಿಸಿ ಬರತ್ತೀರಿ. ಆದ್ರೆ ಬಾಬಾ ಸಾಹೇಬ್ ವಿಷಯ ಬಂದಾಗ ಸಮುದಾಯ ವಿಷಯ ಬಂದಾಗ ಯಾರು ಹಿಂದೂ ಸಂಘಟನೆ ಅಥವಾ ಸನಾತನ ಧರ್ಮದವರು ಯಾರು ಧ್ವನಿ ಎತ್ತಾಕ. ಈ ದಲಿತ ಪರ ಸಂಘಟನೆ ವತಿಯಿಂದ ನಿಮ್ಗೆ ಎಚ್ಚರಿಕೆ ಐತಿ. ಏನಾರ ನಿಮ್ಗೆ ತಿಂಡಿ ಇತ್ತಪ್ಪ, ಸಂವಿಧಾನ ಮೇಲೆ ತಿಂಡಿ ಇತ್ತು, ಬಾಬಾ ಸಾಹೇಬ್ ವಿಷಯಕ್ಕೆ ತಿಂಡಿ ಇತ್ತು ಅಂದ್ರೆ ನೇರವಾಗಿ ಹೇಳ್ರಿ, ಸಮಯ ಹೇಳ್ರಿ. ನೀವು ಯಾವ ಥರ ನಿಮಗೆ ಉತ್ತರ ಬೇಕು ಆ ಥರ ಉತ್ತರ ಕೊಡೋಕೆ ನಾವು ಎಲ್ಲರೂ ರೆಡಿಯಾಗಿ. ಇಲ್ಲಿದ್ದಂಥ ಶಾಸಕ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಿಜಾಪುರ MLA ಬಸನಗೌಡ ಪಾಟೀಲ್ ಯತ್ನಾಳ್ ಸುಮ್ ಕೂತೀರಿ. ನೀವು ಯಾರಿಂದ ಬಂದಿರಿ ಹೆಂಗೆ ಬಂದಿರಿ ಅಂದ್ರೆ ನಾ ಇವತ್ತು ಸಿಂಪಲಾಗಿ ಹೇಳಿಬಿಡ್ತೀನಿ. ಒಂದು ಮುಸ್ಲಿಂ ಸಮುದಾಯದ ಟೊಪ್ಗಿ ಹಾಕೊಂಡು ಅವ್ರ ಮನೇಲಿ ಇದ್ದಂಥ ಬಿರಿಯಾನಿ ಭವನಿಂದ ಬಂದಿರು ನೆನಪಿಲ್ಲ ಮಾತಿನ. ನಮಗೂ ಮಿಕ್ಕ್ಯದೀಗ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಭೀಮಾ ಕೊರೆಗೆ ಒಂದು ತಲವಾರ್ಗಳು ಏನಾಯ್ತು ಜಂಗ್ ಹತ್ಲಾತಾವ ಮತ್ತು ಅವ್ರು ರೆಡಿ ಮಾಡುವಂಥ ಕೆಲಸ ಮಾಡಬೇಡ್ರಿ. ಇವತ್ತು ಇಡೀ DC ಆಫೀಸ್ ಮುಂದೆ ನಿಂತು ಹೇಳ್ತೀನಿ, ಇವ IPS ಇದು RS ಹೊಸ ಮುಖವಾಡ ರೆಡಿ ಆಗತ್ತೆ ಕರ್ನಾಟಕದ. ನಿಮ್ಗೆ ಗೊತ್ತಿರ್ಲಿದ್ದು ಇವ್ರು ಈಗ ರಾಜಕೀಯಕ್ಕೆ ಬಂದ್ಮೇಲೆ ಈ ಥರ ಮಾಡಾಕ್ತಾರ ಅಂದಾಗ ಡಿಪಾರ್ಟ್ಮೆಂಟ್ ಇದ್ದಾಗ ಎಷ್ಟು ದಲಿತನು ಇವರು ಒಳಗಿನೊಳಗೆ ಎಷ್ಟು ಮುದ್ದೆ ಮಾಡ್ಬೇಕಾದ್ರೆ ನೀವು ತಿಳ್ಕೊಬೇಕು. ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಂವಿಧಾನ ವಿಷಯ ಬಂದಾಗ, ನಮ್ಮ ಸಮಾಜ ವಿಷಯ ಬಂದಾಗ ನೀವು ಯಾರೂ ಉಳಿಯಂಗಿಲ್ಲ. ನ್ಯಾಯಪರವಾಗಿ ಹೋರಾಟ ಮಾಡಿ 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 ನಮಗೂ ಸಾಕಾಗಿ ಬಿಟ್ಟದ. ನೀವೇನು ರಾಮರಾಜ್ಯ ತರ್ತೀವಿ ಅನ್ನಾಗತ್ತೀರಿ. ನೀವು ಚಡ್ಡಿದಿಂದ ಪ್ಯಾಂಟಿಗೆ ಬರ್ಬೇಕಂದ್ರೆ ಮೊನ್ನೆ 100 ಮುಗೋದಾಗ ನಿಮ್ಗೆ ನಾಚಿಕೆ ಬರಬೇಕು. ರಾಮರಾಜ್ಯ ತರ್ತೀರ ಅಂತ ಹೇಳ್ತೀರಿ. ರಾಮರಾಜ್ಯ ತರಬೇಕಂದ್ರೆ ನೀವು ರಾಮ ಮಂದಿರ ಕಟ್ಸ್ಕೋಬೇಕಂದ್ರೆ ಸಂವಿಧಾನ ಚೌಕಟ್ಟು ಕಟ್ಸ್ಕೊಂಡು ಕೂತೀರಿ. ನಿಮ್ಗೆ ಗೊತ್ತ ಇವೆಲ್ಲ ಡೂಪ್ಲಿಕೇಟ್ ಹಿಂದೂಗಳು ಏನೂ ಬೇಡ. ಅವು ಕಮೆಂಟ್ ಹಾಕೋದು ಇವೆಲ್ಲ ಬಿಟ್ಟು ಬಿಡ್ರಿ. ನಿಮ್ಮ ಎಲ್ಲ ಮುಖಂಡರಿಗೆ ಸ್ವಾಗತ ಕೋರುತ್ತಾ ನನ್ನ 2 ಮಾತನ್ನು ಹೇಳಿ ಮುಗಿಸ್ತೀನಿ. ಅಕ್ಟೋಬರ್ 6ನೇ ತಾರೀಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಸಾಹೇಬರು ಕೋರ್ಟ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಡೆಯೋ ಟೈಮಿಗೆ ಒಬ್ಬ ಮನುವಾದಿ ಗಾಂಡು ವಕೀಲು ನಾಮರ್ದ ವಕೀಲು ಸನಾತನೀಯ ಧರ್ಮದ ಒಬ್ಬ ಸಂವಿಧಾನ ವಿರೋಧಿ ವಕೀಲ ಏನು ಮಾಡ್ತಾನಪ್ಪ ಅಂದ್ರೆ ಜಡ್ಜ್ ಸಾಹೇಬರಿಗೆ ಶೂವನ್ನು ಎಸೆತಾನ. ಇದು ಇಡೀ ಭಾರತ ದೇಶದಲ್ಲಿ ಎಲ್ಲರೂ ನೋಡೋ ಮಾತೈತಿ. ನಿಮ್ಮ ಸನಾತನ ಧರ್ಮ ಬಗ್ಗೆ ಅವ್ರು ಏನು ವಿರೋಧ ಮಾಡಿದ್ರೆ ಮತ್ತು ಎಷ್ಟೋ ಸನಾತನ ಸ್ವಾಮಿಗಳು ಅತ್ಯಾಚಾರ ಮಾಡುವಾಗ ನೀ ಯಾಕೆ ಚಪ್ಪಲಿಯನ್ನು ಎಸೆಯಲಿಲ್ಲ? ಎಷ್ಟೋ ಶಾಸಕರು ಸಂವಿಧಾನ ವಿರೋಧಕ್ಕೆ ಹೇಳಿದ್ರು ಅವಾಗ ನೀವು ಶೂಸನ್ನು ಎಸೆಯಲಿಲ್ಲ. ಇಲ್ಲಿ ತಿಳ್ಕೊಳ್ಳೋದು ಏನೈತಪ್ಪ ಅಂದ್ರೆ ಸನಾತನ ಧರ್ಮಕ್ಕಿಂತ ಒಬ್ಬ ಜಡ್ಜ್ ದಲಿತ ಸಮುದಾಯದ ಜಡ್ಜ್ ಅದಾರ ಅಂತೇಳಿ ನೀವು ಮೇನ್ ಪ್ರಾಬ್ಲಮ್ ಇದ್ದದ್ದು ಅದು ಐತಿ. ಇವ್ರು ಕಸಬರಿ ಕಟ್ಕೊಂಡು ತಿರ್ಗಾಡೋರು ಗಟರ್ ಸಾಫ್ ಮಾಡೋರು ಇವತ್ತು ಜಡ್ಜ್ ಆಗ್ಯಾರ ನಿಮಗೆ ಭಾಳ ನಿದ್ದೆ ಕಟ್ಟಿಸ್ಲಾಗ್ತದೆ. ಇವತ್ತಿಗೆ ಇದಕ್ಕೆಲ್ಲ ನೇರ ಕಾರಣ ನಮ್ಮ ಹಿರಿಯರು ಹೇಳ್ದಂಗೆ ಈ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಅವರು, ಈ RSSನ ಮೋಹನ್ ಭಗವತ್. ಇದು ಎಲ್ಲ BJP ಅಜೆಂಡಾ ಐತಿ, RSS ಅಜೆಂಡಾ ಐತಿ. ಎಷ್ಟೋ ಮಂದಿ ಬಾಬಾ ಸಾಹೇಬ್ರ ಬಗ್ಗೆ
ವಿಧಾನಸೌಧದಾಗ ಮಾತಾಡ್ತೀರಿ. ಸಂವಿಧಾನ ಇನ್ನೂ ಯಾರೂ ಓದ್ಕೊಂಡಿಲ್ಲ, ಕಾನೂನಿನ ಯಾರೂ ಓದ್ಕೊಂಡಿಲ್ಲ ಅಂತೇಳಿ ಇಲ್ಲಿದ್ದಂಥ MLA ಕೂಡ ಹೇಳ್ತಾನೆ. ಈ ಸಂದರ್ಭದಲ್ಲಿ ಯಾಕೆ ನೀವು ಸುಮ್ಮನೆ ಕೂತೀರಿ ಮನ್ಯಾಗ ನಮ್ಗೆ ಗೊತ್ತಾಗಲ್ಲ. ಅದು ನಿಮಗೆ ದಲಿತರು ಓಟ್ ಬೇಕು, ದಲಿತರ ಓಟಿಂದ ನೀವು ಆರಿಸಿ ಬರತ್ತೀರಿ. ಆದ್ರೆ ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಮುದಾಯ ವಿಷಯ ಬಂದಾಗ ಯಾರು ಹಿಂದೂ ಸಂಘಟನೆ ಅಥವಾ ಸನಾತನ ಧರ್ಮದವರು ಯಾರೂ ಧ್ವನಿ ಎತ್ತಾತಿಲ್ಲ. ಅದಕ್ಕೆ ಈ ದಲಿತ ಪರ ಸಂಘಟನೆ ವತಿಯಿಂದ ನಿಮ್ಗೆ ಎಚ್ಚರಿಕೆ ಐತಿ. ಏನಾರ ನಿಮ್ಗೆ ತಿಂಡಿ ಇತ್ತಪ್ಪ, ಸಂವಿಧಾನ ಮೇಲೆ ತಿಂಡಿ ಇತ್ತು, ಬಾಬಾ ಸಾಹೇಬ್ ವಿಷಯಕ್ಕೆ ತಿಂಡಿ ಇತ್ತು ಅಂದ್ರೆ ನೇರವಾಗಿ ಹೇಳ್ರಿ, ಸಮಯ ಹೇಳ್ರಿ. ನೀವು ಯಾವ ಥರ ನಿಮಗೆ ಉತ್ತರ ಬೇಕು ಆ ಥರ ಉತ್ತರ ಕೊಡೋಕೆ ನಾವು ಎಲ್ಲರೂ ರೆಡಿಯಾಗಿ ನಿಮ್ಗೆ ಗೊತ್ತಿರಲಿ. ನೀವು DSS ಬೇರೆ, ಭೀಮ್ ಆರ್ಮಿ ಬೇರೆ, ಅಂಬೇಡ್ಕರ್ ಸೇನಾ ಬೇರೆ ನೀವು ತಿಳ್ಕೊಳತ್ತಿರಲ್ಲ. ಈ ಸಮಯ ನಾವು ಯಾವಾಗ ಬಂದಾತೀವಿ, ನಿಮ್ಗೆ ಯಾವಾಗ ಮನೆಗೆ ಹೋಗ್ತೀವಿ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಅದನ್ನೂ ಗೊತ್ತಿರಲಿ, ನಿಮ್ಗೆ ಯಾವಾಗ ನಿದ್ದೆ ಕೊಡಿಸೋ ಗೊತ್ತಿಲ್ಲ. ಇಲ್ಲಿದ್ದಂಥ ಶಾಸಕ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಿಜಾಪುರ MLA ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಅಧ್ಯಕ್ಷರು ಅರ್ಧಕ್ಕೆ ಬಿಟ್ಟರು ಆ ಮಾತು. ಇವತ್ತು ಸುಮ್ ಕೂತೀರಿ. ನೀವು ಯಾರಿಂದ ಬಂದಿರಿ, ಹೆಂಗೆ ಬಂದಿರಿ ಅಂದ್ರೆ ನಾ ಇವತ್ತು ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಒಂದು ಮುಸ್ಲಿಂ ಸಮುದಾಯದ ಟೊಪ್ಗಿ ಹಾಕೊಂಡು ಅವ್ರ ಮನೆಯಲ್ಲಿ ಇದ್ದಂಥ ಬಿರಿಯಾನಿ ಭವನಿಂದ ಬಂದಿರು ನೆನಪಿಲ್ಲ ಮಾತಿನ ಹೇಳ್ತೀನಿ. ಅದಕ್ಕೆ ಇವ್ರಿಗೆ ಬರೀ ದಲಿತರು ಯಾವಾಗ ಬೇಕು, ಇಲೆಕ್ಷನ್ ಟೈಮ್ ಬೇಕು ಅಷ್ಟೇ. ಓದೋ ಟೈಮ್ ದಲಿತರು ಬೇಡ. ಇದು ಬರೀ ಚಾಲನೆ ಐತಿ. ಮುಂದೆ ನಿಮ್ಮ ನಿದ್ದೆ ಹೆಂಗೆ ಕೆಡಿಸ್ತು ಅನ್ನೋದು ನೀವು ನೋಡ್ರಿ. ನಾ ಆಲ್ರೆಡಿ ಹೇಳೇ ಬಿಟ್ಟು ಏನೋ ತಿಂಡಿ ಇತ್ತಂದ್ರೆ ನಮ್ಗೆ ಹೇಳಿಕೆಶನ್ ಮಾಡ್ರಿ. ಓಪನ್ ಹೇಳಕತ್ತೀವಿ, ನಮಗೂ ಮಿಕ್ಕ್ಯದೀಗ. ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಭೀಮಾ ಕೊರೆಗ ಒಂದು ತಲವಾರ್ಗಳು ಏನಾಯ್ತು ಜಂಗ್ ಹತ್ಲಾತಾವು, ಮತ್ತು ಅವ್ರು ರೆಡಿ ಮಾಡುವಂಥ ಕೆಲಸ ಮಾಡಬೇಡ್ರಿ. ಒಬ್ಬ ರಿಟೈರ್ಡ್ IPS ಆಫೀಸರ್ ಇವ್ರ ಧೈರ್ಯನು ಮೆಚ್ಚಿದ್ರೆ ಅಂದಕ್ಕೆ ಇವ್ನಿಗೆ ಕಮೆಂಟ್ಸ್ ಹಾಕ್ತೀರಿ. ನಿಮ್ಮ ಅಪ್ಪ ಏನವ ಕಮೆಂಟ್ಸ್ ಹಾಕ್ಲಕ್ಕ? ಇವತ್ತು ಇಡೀ DC ಆಫೀಸ್ ಮುಂದೆ ನಿಂತು ಹೇಳ್ತೀನಿ, ಇವ IPS ಇವ್ದು RS ಹೊಸ ಮುಖವಾಡ ರೆಡಿ ಆಗತ್ತೆ ಕರ್ನಾಟಕದ. ನಿಮ್ಗೆ ಗೊತ್ತಿರ್ಲಿದ್ದು ಎಲ್ಲರಿಗೆ. ಇವ್ರು ಈಗ ರಾಜಕೀಯಕ್ಕೆ ಬಂದ್ಮೇಲೆ ಈ ಥರ ಮಾಡಾಕ್ತಾರ ಅಂದಾಗ ಡಿಪಾರ್ಟ್ಮೆಂಟ್ ಇದ್ದಾಗ ಎಷ್ಟು ದಲಿತನು ಇವರು ಒಳಗಿನೊಳಗೆ ಎಷ್ಟು ಮುದ್ದೆ ಮಾಡ್ಬೇಕಾದ್ರೆ ನೀವು ತಿಳ್ಕೊಬೇಕು ಎಲ್ಲರೂ. ಇಂಥವ್ರು ಭಾಳ ಜನ ನಾವು ನೋಡಿದ್ದೀವಿ, ನೋಡ್ತೀವಿ, ನೋಡಕ್ಕೆ ರೆಡಿನೂ ಅದೀವಿ. ನಮ್ಮನ್ನು ಕೆಣಕ್ ಬೇಡ್ರಿ, ಕೆಣಕರ್ ನೀವು ಯಾರೂ ಉಳಿಯಂಗಿಲ್ಲ. ಓಪನ್ ಸ್ಟೇಟ್ಮೆಂಟ್ ಐತಿ ಇವತ್ತು. ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಂವಿಧಾನ ವಿಷಯ ಬಂದಾಗ, ನಮ್ಮ ಸಮಾಜ ವಿಷಯ ಬಂದಾಗ ನೀವು ಯಾರೂ ಉಳಿಯಂಗಿಲ್ಲ. ನ್ಯಾಯಪರವಾಗಿ ಹೋರಾಟ ಮಾಡಿ 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 ನಮಗೂ ಸಾಕಾಗಿ ಬಿಟ್ಟದ. ನೀವೇನು ರಾಮರಾಜ್ಯ ತರ್ತೀವಿ ಅನ್ನಕತ್ತೀರಿ. ನೀವು ಚಡ್ಡಿದಿಂದ ಪ್ಯಾಂಟಿಗೆ ಬರ್ಬೇಕಂದ್ರೆ ಮೊನ್ನೆ 100 ಮುಗೋದಾಗ ನಿಮ್ಗೆ ನಾಚಿಕೆ ಬರಬೇಕು. ರಾಮರಾಜ್ಯ ತರ್ತೀರ ಅಂತ ಹೇಳ್ತೀರಿ. ರಾಮರಾಜ್ಯ ತರಬೇಕಂದ್ರೆ ನೀವು ರಾಮ ಮಂದಿರ ಕಟ್ಸ್ಕೋಬೇಕಂದ್ರೆ ಸಂವಿಧಾನ ಚೌಕಟ್ಟು ಕಟ್ಸ್ಕೊಂಡು ಕೂತೀರಿ. ನಿಮ್ಗೆ ಗೊತ್ತಾಗಿಲ್ಲ ಏನಾದರೂ? ಸಂವಿಧಾನದಿಂದ ರಾಮ ಮಂದಿರ ಕಟ್ಸ್ಕೊಂಡಿರಿ ನೀವು. ಇವೆಲ್ಲ ಡುಪ್ಲಿಕೇಟ್ ಹಿಂದೂಗಳು ಏನೂ ಬೇಡ. ಅವು ಕಮೆಂಟ್ ಹಾಕೋದು ಇವೆಲ್ಲ ಬಿಟ್ಟು ನಿಮ್ಮ ಚೂತಿಯಾಗಿರಿ. ನಿಮ್ದು ಏನೋ ನನ್ನ ದುಡ್ಡು ಇತ್ತಂದ್ರೆ ನಿಮ್ಮ ರಿಯಲ್ ಅಕೌಂಟ್ ಓಪನ್ ಮಾಡಿ ನನ್ನ ಜೊತೆ ಚಾಟಿಂಗ್ ಮಾಡಿ. ಮಕ್ಕಳೇನು ಫೇಕ್ ಅಕೌಂಟ್ ಮಾಡಿಬೇಡ್ರಿ. BJP RSS ಯಾರು ನೀವು ಎಷ್ಟು ನಿಮ್ಮ ಕಡೆ ಎಷ್ಟು ದಮ್ಮ ಅಂದ್ರೆ ನಮಗೆಲ್ಲರಿಗೂ ಗೊತ್ತೈತಿ. ಯಾರೊಬ್ಬ ದಲಿತ ಮುಖಂಡ ಏನಾರ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರೆ ಫೇಕ್ ನಿಮ್ಮ IT ಸೆಲ್ ಅದಾವು, ಅದರಲ್ಲೇ ಕಮೆಂಟ್ ಹಾಕ್ತೀರಿ. ನಿಮ್ಮ ಒಪ್ಪಿಗೆ ಹುಟ್ಟಿರಲ್ಲ, ನಿಮ್ಮ ಒರಿಜಿನಲ್ ID ತೊಗೊಂಡು ನಮ್ಮ ಕಮೆಂಟ್ ಆಗ್ರಿ ಹೌದತ್ತು ನಾವು ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತೀವಿ. ಅಲ್ಲಿ ಓಪನ್ ಐತಿ, ಇವತ್ತು ಓಪನ್ ಹೇಳತ್ತೀನಿ. ನಾನು ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.